ಹಾಯ್ ನಮಸ್ತೆ ಆತ್ಮೀಯ ಸ್ಪರ್ಧಾ ಮಿತ್ರರು, ನಿಮಗೆಲ್ಲ ಸ್ಮಾರ್ಟ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಡೆದಂತಹ ಅಂದರೆ ದಿನಾಂಕ 2/11/2025 ನಡೆದಂತಹ ಕೆಸೆಟ್ ಪರೀಕ್ಷೆಯ ಇತಿಹಾಸ ಹಿಸ್ಟ್ರಿ ವಿಷಯಕ್ಕೆ ಸಂಬಂಧಪಟ್ಟಂತಹ ಸಂಭಾವ್ಯ ಕೀ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನಾವು ಹೇಳ್ತಾ ಹೋಗಿದ್ದೀವಿ. ಒಟ್ಟು 100 ಪ್ರಶ್ನೆಗಳಿಗೂ ನಾವು ಸಂಭಾವ್ಯ ಕೀ ಉತ್ತರಗಳನ್ನು ಹೇಳಿದ್ದೀವಿ. ನೋಡಿ, ಅಲ್ಲಿ ಮೊದಲ ಪ್ರಶ್ನೆ ಇದೆ: ಈ ಕೆಳಗಿನ ಯಾವುದನ್ನು ಮಹಾವೀರ ಮತ್ತು ಗೌತಮ ಬುದ್ಧರ ಕಾಲದಲ್ಲಿ ಪ್ರವರ್ಧಮಾನಕ್ಕೆ ಬಂದ ರಾಜಪ್ರಭುತ್ವೇತರ ಅಂತ ಇದೆ. ಇದನ್ನು ಗಮನಿಸಬೇಕು. ಅಲ್ಲಿ ಅವರಿಬ್ಬರು ಕಾಲದಲ್ಲಿ ಇದ್ದಂತಹ ಮಹಾಜನಪದಗಳನ್ನು ಬಿಟ್ಟು ಯಾವುದಿದೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ವಜ್ಜಿ ಅಂತ ಆಗುತ್ತೆ. ನೋಡಿ, ಒಂದನೇದಕ್ಕೆ 3 ಸರಿಯಾದ ಉತ್ತರ. ಇನ್ನು ನೋಡಿ, ಎರಡನೇ ಪ್ರಶ್ನೆಯನ್ನು ನಾವು ಗಮನಿಸಿದರೆ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ 3, ಆಯ್ಕೆ 3. ಇನ್ನು ಮೂರನೇ ಪ್ರಶ್ನೆಗೆ ಆಯ್ಕೆ 4 ಸರಿಯಾದ ಉತ್ತರ ಆಗುತ್ತೆ. ಮೂರನೇ ಪ್ರಶ್ನೆಗೆ ಆಯ್ಕೆ 4 ಸರಿಯಾದ ಉತ್ತರ. ಇನ್ನು 4ನೇ ಪ್ರಶ್ನೆ ಇದೆ ನೋಡಿ, ತಿರುವಳ್ಳುವರ್ ಇದು ಯಾರು, ಈ ಕೃತಿಗಳನ್ನು ಯಾರ್ಯಾರು ಬರೆದಿದ್ದಾರೆ ಅಂತ ಕೇಳಿದ್ದಾರೆ. 4ನೇ ಪ್ರಶ್ನೆಗೆ ಆಯ್ಕೆ 3 ಸರಿಯಾದ ಉತ್ತರ ಆಗುತ್ತೆ. ಇನ್ನು ನೋಡಿ, 5ನೇ ಪ್ರಶ್ನೆ: ಮಧ್ಯಶಿಲಾಯುಗದ ಕಾಲದಲ್ಲಿ ಶಿಲಾ ಉಪಕರಣ ತಂತ್ರಜ್ಞಾನದ ವಿಶಿಷ್ಟ ಲಕ್ಷಣ ಯಾವುದು ಅಂದರೆ, ಇವರು ಮಧ್ಯಶಿಲಾಯುಗದ ಜನರು ಇಲ್ಲಿದೆ ನೋಡಿ, ಸಣ್ಣ ಮತ್ತು ಜಾಮಿತಿಯ ಆಕಾರದ ಸೂಕ್ಷ್ಮ ಶಿಲೆಗಳನ್ನು ಬಳಸಿದ್ರು. ಇದು ಸರಿಯಾದ ಉತ್ತರ. 5ನೇ ಪ್ರಶ್ನೆಗೆ ಆಯ್ಕೆ 3 ಸರಿಯಾದ ಉತ್ತರ ಆಗುತ್ತೆ. ಇದು ನೋಡಿ, ಮೆಗಸ್ತನೀಸನ ಇಂಡಿಕಾ ಕೃತಿಯಲ್ಲಿ ಮೌರ್ಯ ಸಾಮ್ರಾಜ್ಯದ ಸಾಮಾಜಿಕ ಸಂರಚನೆ ಬಗ್ಗೆ ಹೀಗೆ ಹೇಳಿದ್ದಾನೆ. ಏನಂದರೆ, ಒಟ್ಟು ಅವನು 7 ವರ್ಗಗಳನ್ನಾಗಿ ಮೌರ್ಯ ಸಾಮ್ರಾಜ್ಯವನ್ನು ವಿಂಗಡಿಸಿದ್ದಾನೆ. ಒಂದೊಂದಕ್ಕೂ ಒಂದು ಹೆಸರು ಕೊಟ್ಟಿದ್ದಾನೆ. ಯಾರೋ ಮೆಗಸ್ತನೀಸ್ ತನ್ನ ಇಂಡಿಕಾ ಕೃತಿಯಲ್ಲಿ. ಹಾಗಾಗಿ 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ 2 ಆಗುತ್ತೆ. ಇನ್ನು 7ನೇ ಪ್ರಶ್ನೆ ನೋಡಿ, ಇದೆ ಸಿಂಧು ನಾಗರಿಕತೆಯ ಪೂರ್ವ ತುದಿಯಲ್ಲಿರುವ ನೆಲೆ ಯಾವುದು ಅಂತಿದೆ. ಆಯ್ಕೆ ಅಲಂಗೀರ್ಪುರ ಸರಿಯಾದ ಉತ್ತರ 2. 7ನೇ ಪ್ರಶ್ನೆಗೆ 2 ಆಯ್ಕೆ ಉತ್ತರ ಸರಿಯಾಗುತ್ತೆ. ಇನ್ನು 8ನೇ ಪ್ರಶ್ನೆ ನೋಡಿ, 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಯ್ಕೆ 1 ಸರಿಯಾದ ಉತ್ತರ. A1 B2 C 3 D ಹಂಗೆ ಕಂಟಿನ್ಯೂಯಸ್ ಇದೆ ಅದು. ಇನ್ನು ನೋಡಿ, 9ನೇ ಪ್ರಶ್ನೆ: ಆರಂಭಿಕ ವೇದಕಾಲದಲ್ಲಿ ದಶರಾಜನ್ ಅಥವಾ ದಶರಾಜ್ಞ ಅಂತ ಕೊಟ್ಟಿದ್ದಾರೆ. ದಶರಾಜನ್ ಯುದ್ಧ ಅನ್ನೋದು ಋಗ್ವೇದ ಕಾಲದಲ್ಲಿ 7ನೇ ಮಂಡಲದಲ್ಲಿದೆ. 9ನೇ ಪ್ರಶ್ನೆಗೆ ಆಯ್ಕೆ 3 ಸರಿಯಾದ ಉತ್ತರ. ಇನ್ನು 10ನೇ ಪ್ರಶ್ನೆಯನ್ನು ಗಮನಿಸಿದರೆ, ವೈದಿಕ ಮತ್ತು ಅಥರ್ವ ವೇದದಲ್ಲಿ ರಾಜನು ಹೊಂದಿದ್ದ ದೇವರುಗಳಿಂದ ದೃಢೀಕರಿಸಲ್ಪಟ್ಟ ಯಾವ ರಾಜಕೀಯ, ಇದಕ್ಕೆ ಸಭಾ ಅಂತೇಳಿ ನಾವು ಗಮನಿಸಬೇಕು. ಇಲ್ಲಿ ಆಯ್ಕೆ 10 ಆಯ್ಕೆ 4 ಸರಿಯಾದ ಉತ್ತರ ಆಗುತ್ತೆ. ಇನ್ನು ನೋಡಿ, 11ನೇ ಪ್ರಶ್ನೆ. 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಂದರೆ, ಮೊದಲೇದು ಹೇಳಿಕೆ ಸರಿಯಾಗಿದೆ. 11ನೇ ಪ್ರಶ್ನೆಗೆ ಮೊದಲ ಹೇಳಿಕೆ ಸರಿಯಾಗಿದೆ, ಆದರೆ 2ನೇದು ಸರಿಯಾಗಿಲ್ಲ. ಅಂದರೆ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿಲ್ಲ ಶಂಕರಾಚಾರ್ಯರು ಅಂತ, ಅದ್ವೈತ ಸಿದ್ಧಾಂತ ಅವ್ರದ್ದು. ಹಾಗಾಗಿ ಇಲ್ಲಿ 11ನೇ ಪ್ರಶ್ನೆ ಏನಾಗುತ್ತೆ, ಆಯ್ಕೆ 3 A ಸರಿ, 6 ತಪ್ಪು ಅಂತ ಆಗುತ್ತೆ. ಇನ್ನು ನೋಡಿ, 12ನೇ ಪ್ರಶ್ನೆ ಇದೆ: ದಿ ಮಿರರ್ ಆಫ್ 11th ಸೆಂಚುರೀಸ್ ಇಂಡಿಯಾ ಅಂತ. 12ನೇ ಪ್ರಶ್ನೆ. ಈ ಪ್ರಶ್ನೆಗೆ ಆಯ್ಕೆ 4 ಏನಿದೆಯಲ್ಲ, ಅಲ್ ಬರೂನಿ ಅಂತ, ಇದು ಸರಿಯಾದ ಉತ್ತರ. ಇವ್ರು ಬರೆದಂಥ ಕೃತಿ ಇದು. ನೆಕ್ಸ್ಟ್ 13ನೇ ಪ್ರಶ್ನೆ ನೋಡಿ. 13ನೇ ಪ್ರಶ್ನೆ ಇದು ಕೂಡ ಹೇಳಿಕೆ ರೂಪದಲ್ಲಿರುವಂಥದ್ದು. ಚೀನಾ ತನ್ನ ಸಮೃದ್ಧಿಯ ಕಾರಣದಿಂದ ಆರಂಭಿಕ ಮಧ್ಯಕಾಲೀನ ಯುಗದಲ್ಲಿ ಹಿಂದೂ ಮಹಾಸಾಗರದಲ್ಲಿ ಪ್ರಮುಖ ವ್ಯಾಪಾರ ಕೇಂದ್ರವಾಗಿತ್ತು. ಹೌದು, ಇದು ಹಿಂದೂ ಮಹಾಸಾಗರದಲ್ಲಿ ಪ್ರಮುಖ ವ್ಯಾಪಾರ ಕೇಂದ್ರ ಚೀನಾ. ಆದರೆ ಇಲ್ಲಿ ಕೇಳಿದ್ದಾರೆ ನೋಡಿ, 2ನೇದು ಕ್ಯಾಂಟನ್ ಅನ್ನೋ ಪ್ರಮುಖ ರೇವು ಪಟ್ಟಣವನ್ನು ಹೊಂದಿತ್ತು ಚೀನಾ ಅಂತನೋ. ಇದು ರಾಂಗ್. ಕ್ಯಾಂಟನ್ ಅನ್ನೋದು ಬರಲ್ಲ. ಇದು ಬದಲಾಗಿ ಇದು ಶ್ರೀಲಂಕಾದ ಹಂಬಂಟೋಟ ಅಂತೇಳಿ ಇನ್ನೊಂದು ಪಾಕಿಸ್ತಾನದ ಗ್ವಾದರ್ ಅನ್ನೋ ರೇವು ಪಟ್ಟಣವನ್ನು ಹೊಂದಿತ್ತು ಚೀನಾ ಅಂತ. ಹಾಗಾಗಿ ಇಲ್ಲಿ ನೋಡಿ, A ಸರಿ, 6 ತಪ್ಪು ಅಂತ ಏನಿದೆಯಲ್ಲ, ಆಯ್ಕೆ 3. 6 ಸರಿಯಲ್ಲ, A ಸರಿ, 6 ಸರಿಯಲ್ಲ. 13ನೇದಕ್ಕೆ ಆಯ್ಕೆ 3 ಸರಿಯಾದ ಉತ್ತರ. ಇನ್ನು 14ನೇ ಪ್ರಶ್ನೆಯನ್ನು ಗಮನಿಸಿದರೆ, 14ನೇ ಪ್ರಶ್ನೆ ಯಾವುದು ತಪ್ಪಾಗಿದೆ ಅಂತ ಕೇಳಿದ್ದಾರೆ ನೋಡಿ. ನೆಗೆಟಿವ್ ಬೇಸಸ್ ಮೇಲೆ ಇದನ್ನ ಪ್ರಶ್ನೆಯನ್ನು ತೆಗೆದಿರೋದು. ಅದಕ್ಕೆ ಆಯ್ಕೆ 4 ಸರಿಯಾದ ಉತ್ತರ ಆಗುತ್ತೆ. ಆಯ್ಕೆ 4 14ನೇದಕ್ಕೆ. ಇನ್ನು 15ನೇ ಪ್ರಶ್ನೆ: ಚಿತ್ರಮೇಲಿ ಮತ್ತು ಪೆರಿಯಾ ನಡು ಅನ್ನೋದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ, ಮಧ್ಯಕಾಲೀನ ತಮಿಳುನಾಡಿನ ರೈತ ಸಂಘಟನೆಗಳು, ಕೃಷಿ ಸಂಘಟನೆಗಳು ಅಂತ ಗಮನಿಸಬೇಕು. 15ನೇದಕ್ಕೆ ಆಯ್ಕೆ 3 ಸರಿಯಾದ ಉತ್ತರ. ಇನ್ನು ಮಿರಾಸಿ ಅನ್ನೋದು ಯಾವುದನ್ನು ಸೂಚಿಸುತ್ತೆ ಅಂದರೆ, ಕೃಷಿಯ ಆರ್ಥಿಕತೆಯ ಬಗ್ಗೆ ಸೂಚಿಸುತ್ತೆ. ಇದು 16ನೇ ಪ್ರಶ್ನೆಗೆ 3 ಆಯ್ಕೆ ಸರಿಯಾದ ಉತ್ತರ. ಇನ್ನು ನೋಡಿ, ರೇವು ಶಾಸನ ಅನ್ನೋದು ಇದು ಯಾವ ರಕ್ತ ಪಿಪಾಸು ಮತ್ತು ಶೂರನೆಂದು ಇವನನ್ನು ಪರಿಗಣಿಸಲಾಗಿದೆ ಅಂತ ಇದೆ. ರೇವು ಶಾಸನ ಇದು ಆಯ್ಕೆ 4 1ನೇ ಕೋಕಲ್ಲ ಅಂತ ಏನು ಬರುತ್ತಲ್ಲ,
ಇದು ಸರಿಯಾದ ಉತ್ತರ. 17ನೇ ಶತಮಾನ ಸರಿಯಾದು. 17ನೇ ಪ್ರಶ್ನೆಗೆ ಆಯ್ಕೆ 4 ಒಂದನೆಯ ಕೋಕಲ್ಲ ಅಂತ ಏನಿದೆಯಲ್ಲ ಅದು ಸರಿಯಾದ ಉತ್ತರ ಆಗುತ್ತೆ ಅಂತ. ಇನ್ನು ನೋಡಿ 18ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2 ದಂತಿದುರ್ಗ ಏನು ಮಾಡ್ತಾನೆ, ಚಾಲುಕ್ಯರಿಗೆ ಸಹಾಯ ಮಾಡ್ತಾನೆ ಅಂತ. ಇದೊಂದು. 19ನೇ ಶತಮಾನ ಬಾಣಾಪುರ 19ನೇ ಪ್ರಶ್ನೆ, ಬಾಣಾಪುರ ಮತ್ತು ರತ್ನಗಿರಿಯ ತಾಮ್ರ ಶಾಸನಗಳು ಈ ಕೆಳಗಿನ ಯಾವ ಅರಸಮನೆತನಕ್ಕೆ ಸೇರಿವೆ ಅಂತ. ನೋಡಿ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇದು ಚೇದಿ ಮತ್ತು ಕಲಚೂರು ಎರಡಕ್ಕೂ ಸಂಬಂಧಪಟ್ಟಂತಹ ಒಂದು ತಾಮ್ರ ಶಾಸನಗಳಿವು, ಬಾಣಾಪುರ ಮತ್ತು ರತ್ನಗಿರಿ. ಆದರೆ ಆಪ್ಷನ್ಗಳನ್ನು ಬೇರೆ ಬೇರೆ ಕೊಟ್ಟಿರೋದ್ರಿಂದ ಫೈನಲ್ ಕೀ ಆನ್ಸರ್ ಏನು ಬರುತ್ತೋ ಅಥವಾ ಗ್ರೇಸ್ ಕೊಡ್ತಾರೋ ನೋಡಬೇಕಿದೆ. ಈ ಎರಡೂ ಮನೆತನಗಳಿಗೆ ಸಂಬಂಧಪಟ್ಟಿದ್ದು 19ನೇದು. ಇನ್ನು ನೋಡಿ 20ನೇ ಪ್ರಶ್ನೆ, ದಿ ಸ್ಮೈಲ್ ಆಫ್ ಮುರುಗನ್ ಅಂತ ತಮಿಳ್ ಲಿಟ್ರೇಚರ್ ಆಫ್ ಸೌತ್ ಇಂಡಿಯಾಸ್ ಈ ಕೃತಿಯನ್ನು ಬರೆದಿರೋದು. ಆಯ್ಕೆ 4 ಇದೆ ನೋಡಿ, ಕಮಿಲ್ ವಿ ಜ್ವಲೆ ಬಿಲ್ ಅಂತೇಳಿ. ಇದು 20ನೇ ಪ್ರಶ್ನೆಗೆ ಆಯ್ಕೆ 4 ಸರಿಯಾದ ಉತ್ತರ ಆಗುತ್ತೆ. ಇನ್ನು 21ನೇ ಪ್ರಶ್ನೆ ನೋಡಿ, ಕಣ್ವ ಮನೆತನದ ಸ್ಥಾಪಕ ಯಾರು ಅಂತ ಕೇಳಿದ್ದಾರೆ. ತುಂಬ ಸಿಂಪಲ್, ಇದು ವಸುದೇವ ಕಣ್ವ ಅನ್ನೋ ಒಂದು ಆನ್ಸರ್ ಸರಿಯಾಗುತ್ತೆ, ಆಯ್ಕೆ 3 21ನೇ ಪ್ರಶ್ನೆಗೆ. ಇನ್ನು 22ನೇ ಪ್ರಶ್ನೆ, ಮೌರ್ಯರ ಆಡಳಿತದಲ್ಲಿ ರಾಜುಕರು ನಿರ್ವಹಿಸ್ತಿದ್ದ ಕಾರ್ಯ ಅಂತ ಇದೆ. ರಾಜುಕರು ಅಥವಾ ರಜ್ಜುಕರು ಅಂತೇಳಿ ಇವರು ರಾಜನ ಜೊತೆಗೆ ನೇರವಾದ ಒಂದು ಸಂಪರ್ಕ ಹೊಂದಿರೋದ್ರಿಂದ ಅವರು ಕೇಂದ್ರೀಯ ಮತ್ತು ಪ್ರಾಂತಾಡಳಿತದ ಮಧ್ಯದ ಕೊಂಡಿಯಾಗಿ ಕಾರ್ಯನಿರ್ವಹಿಸ್ತಿದ್ರು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. 22ನೇ ಪ್ರಶ್ನೆಗೆ ಆಯ್ಕೆ 4 ಸರಿಯಾದ ಉತ್ತರ. ಇನ್ನು 23ನೇ ಪ್ರಶ್ನೆಗೆ, ಇವರು ಯಾರು ಬಿಂಬಸಾರನ ಪತ್ನಿಯರಲ್ಲ ಅಂತ ಇದೆ. ಮಗಧಾದೇವಿ ಮತ್ತು ಲಕ್ಷ್ಮೀದೇವಿ. ಇದು 23ನೇದಕ್ಕೆ ಆಯ್ಕೆ 1 ಸರಿಯಾದ ಉತ್ತರ ಆಗುತ್ತೆ. ಇನ್ನು ನೋಡಿ 24ನೇ ಪ್ರಶ್ನೆಗೆ, ಯಾವ ಕೃತಿಗಳು ಹರ್ಷನಿಂದ ರಚಿಸಲ್ಪಟ್ಟಿವೆ ಅಂತ ಕೇಳಿದ್ದಾರೆ, ಹರ್ಷವರ್ಧನನಿಂದ. 24ನೇ ಪ್ರಶ್ನೆಗೆ ಏನು ಪ್ರಿಯದರ್ಶಿಕ ಮತ್ತು ನಾಗಾನಂದ ಅಂತ ಏನು ಆಯ್ಕೆ 2ರಲ್ಲಿ ಇದೆಯಲ್ಲ ಇದು ಸರಿಯಾದ ಉತ್ತರ ಆಗುತ್ತೆ ಅಂತ. ಓಕೆ. ಇನ್ನು 25ನೇ ಪ್ರಶ್ನೆಯನ್ನು ನೋಡಿ, ಮೊದಲನೇ ಆರ್ಯಭಟನು ಅದು ಬರೆದಂಥ ಕೃತಿಗಳು ಯಾವುವು ಅಂತ ಕೇಳಿದ್ದಾರೆ. ಅಲ್ಲಿ ಆರ್ಯಭಟ ಅನ್ನೋರು ಇಬ್ಬರು ಇರ್ತಾರೆ. ಇಲ್ಲಿ ಕೇಳಿರೋದು ಮೊದಲನೇ ಆರ್ಯಭಟ. ಅವರು ಬರೆದಂಥ ಕೃತಿಗಳು ಯಾವಂದರೆ ಆರ್ಯಭಟೀಯ ಮತ್ತು ಆರ್ಯ ಸಿದ್ಧಾಂತ ಅಂತ. ಅಂದರೆ ಆಪ್ಷನ್ 2 ಮತ್ತು 4 ಎಲ್ಲಿದೆ, ಆಪ್ಷನ್ 4 ಆಗುತ್ತೆ 25ನೇ ಪ್ರಶ್ನೆಗೆ, ಆಯ್ಕೆ 4 ಸರಿಯಾದ ಉತ್ತರ. ಇನ್ನು 26ನೇ ಪ್ರಶ್ನೆ, ವಿಷ್ಣು ಕುಂಡಿನ್ ಅರಸರನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಇದೆ. 26ನೇ ಪ್ರಶ್ನೆ ಕಾಲಾನುಕ್ರಮದಲ್ಲಿ ಜೋಡಿಸಿದ್ದೀವಿ, ಆಯ್ಕೆ 2 ಸರಿಯಾದ ಉತ್ತರ ಆಗುತ್ತೆ ನೋಡಿ 26ನೇ ಪ್ರಶ್ನೆಗೆ. ಇನ್ನು 27ನೇ ಪ್ರಶ್ನೆ ಗಮನಿಸಿದರೆ, ವೆಂಗಿ ಸಾಲಂಕಾಯನ ಅರಸರನ್ನು ಕೂಡ ಕಾಲಾನುಕ್ರಮದಲ್ಲೇ ಕೇಳಿದ್ದಾರೆ 27ನೇ ಪ್ರಶ್ನೆಗೆ. ಇದು ಕೂಡ ನಾವು ಜೋಡಿಸಿದ್ದೀವಿ. ವೆಂಗಿ ಸಾಲಂಕಾಯನ ಅನ್ನೋ ಒಂದು ಅರಸರನ್ನು ಸೇರಿಸಿದರೆ 27ನೇ ಪ್ರಶ್ನೆಗೆ ಆಯ್ಕೆ 1 ಇದೆ ನೋಡಿ, ಸರಿಯಾದ ಉತ್ತರ ಆಗುತ್ತೆ. ಇನ್ನು 28ನೇ ಪ್ರಶ್ನೆ, ಈ ಕೆಳಗಿನ ದೇವಾಲಯಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿರಿ ಅಂತ ಇದೆ. ಕಾಲಾನುಕ್ರಮದಲ್ಲಿ ಜೋಡಿಸಿದ್ದೀವಿ 28ನೇ ಪ್ರಶ್ನೆಗೆ, ಆಯ್ಕೆ 3 ಸರಿಯಾದ ಉತ್ತರ ಆಗುತ್ತೆ. 28ನೇ ಪ್ರಶ್ನೆಗೆ ಆಯ್ಕೆ 3 ಸರಿಯಾದ ಉತ್ತರ. ಇನ್ನು ನೋಡಿ 29ನೇ ಪ್ರಶ್ನೆ ಇದೆ. 29ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1. ಇದು ಕೂಡ ಯಾವ್ಯಾವ ದೇವಾಲಯಗಳು ಎಲ್ಲಿ ಕಂಡು ಬರ್ತವೆ ಅಂತ ಕೇಳಿದ್ದಾರೆ. 29ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1. ಈಗ 30ನೇ ಪ್ರಶ್ನೆ, ಯಾವುದು ಕವಿಗಳು ಮತ್ತು ಅವರು ಬರೆದಿರ್ತಕ್ಕಂಥ ಕೃತಿಯ ಮೇಲೆ ಇದನ್ನ ಪ್ರಶ್ನೆಯನ್ನು ಕೇಳಿರೋದು. 30ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 3 ಸರಿಯಾಗುತ್ತೆ ನೋಡಿ, ಆಯ್ಕೆ 3. ಇನ್ನು 31ನೇ ಪ್ರಶ್ನೆಗೆ ಬರ್ರಿ. 31ನೇ ಪ್ರಶ್ನೆ ಆಯ್ಕೆ 1 ಸರಿಯಾಗುತ್ತೆ. ಇನ್ನು 32ನೇ ಪ್ರಶ್ನೆಯನ್ನು ಗಮನಿಸಿದರೆ, 32ನೇ ಪ್ರಶ್ನೆಯನ್ನು ಮಿನಾಜ್ ಉಸ್ ಸಿರಾಜ್ ಅನ್ನೋ ಕೃತಿಯನ್ನು ಯಾರು ಬರೆದಿದ್ದಾರೆ ಅಂದರೆ ತಬಕತ್ ಇ ನಾಸಿರಿ ಅಂತ. ಇವರು ಬರೆದಿರ್ತಾರೆ ಮಿನಾಜ್ ಉಸ್ ಸಿರಾಜ್ ಅನ್ನೋ ವ್ಯಕ್ತಿ ತಬಕತ್ ಇ ನಾಸಿರಿ ಅನ್ನೋ ಕೃತಿಯನ್ನು ಬರೆದಿದ್ದಾನೆ. 32ನೇ ಪ್ರಶ್ನೆಗೆ ಆಯ್ಕೆ 1 ಸರಿಯಾಗುತ್ತೆ. ಇನ್ನು 33ನೇ ಪ್ರಶ್ನೆಯನ್ನು ನೋಡಿದರೆ, 33ನೇ ಪ್ರಶ್ನೆಗೆ ಆಯ್ಕೆ 4 ಸರಿಯಾಗುತ್ತೆ ನೋಡಿ. ಅಲಾವುದ್ದೀನ್ ಖಿಲ್ಜಿ ಸೈನ್ಯದ ಗೆಲುವುಗಳನ್ನು ಕ್ರಮವಾಗಿ ಬರಿತಾ ಹೋದರೆ ಆಯ್ಕೆ 4 ಸರಿಯಾದ ಉತ್ತರ ಆಗುತ್ತೆ 33ನೇ ಪ್ರಶ್ನೆಗೆ. ಇನ್ನು 34ನೇ ಪ್ರಶ್ನೆಗೆ ಅಲ್ಲಿದ್ದ ಅಲ್ಲಿದ್ದ ಬೌದ್ಧ ಮಠಗಳನ್ನು ಲೂಟಿ ಮಾಡಿ ಪ್ರಯತ್ನಿಸಿ ವಿಫಲನಾದ ದಾಳಿಕೋರ ಯಾರಂದರೆ ಬಕ್ತಿಯಾರ್ ಖಿಲ್ಜಿ ಅಂತ. ಬಕ್ತಿಯಾರ್ ಖಿಲ್ಜಿ ಇದೇನು ಗ್ರಂಥಾಲಯ ಬರುತ್ತಲ್ಲ, ಬಕ್ತಿಯಾರ್ ಖಿಲ್ಜಿ ಈ ವ್ಯಕ್ತಿ ಟಿಬೆಟ್ ಮತ್ತು ವಶಪಡಿಸಿಕೊಂಡು ಅಲ್ಲಿದ್ದ ಬೌದ್ಧ ಮಠಗಳಿಂದ ಸಂಪತ್ತನ್ನು ಲೂಟಿ ಮಾಡಲು ಪ್ರಯತ್ನಿಸಿ ವಿಫಲನಾಗಿದ್ದಾನೆ ಅಂತೆ. 34ನೇ ಪ್ರಶ್ನೆಗೆ ಆಯ್ಕೆ
2 ಸರಿಯಾದ ಉತ್ತರ. ಇನ್ನು 35ನೇ ಪ್ರಶ್ನೆ, ಈ ಕೆಳಗಿನ ಯಾವ ರಜಪೂತನಾದ ರಾಜ್ಯವು ಅಕ್ಬರ್ನ ಪ್ರಾಬಲ್ಯವನ್ನು ಸ್ವಂತ ಇಚ್ಛೆಯಿಂದ ಒಪ್ಪಿಕೊಳ್ಳಲಿಲ್ಲ ಅಂತ ಕೇಳಿದ್ದಾರೆ. 35ನೇ ಪ್ರಶ್ನೆಗೆ ಮೇವಾರದ ರಾಜ ಬರ್ತಾನೆ. ಮೇವಾರದ ರಾಜ ಅಕ್ಬರ್ನ ಪ್ರಾಬಲ್ಯವನ್ನು ಒಪ್ಕೊಳ್ಳಿಲ್ಲ ಅಂತ. ಇನ್ನು 36ನೇ ಪ್ರಶ್ನೆ ಗಮನಿಸಿದರೆ, ಈ ಮೊಘಲ್ ಸಾಮ್ರಾಜ್ಯದ ಅವನತಿಗಿರುವ ಕಾರಣಗಳಲ್ಲಿ ಜಾಗೀರ್ದಾರಿ ಬಿಕ್ಕಟ್ಟು ಕೂಡ ಒಂದು ಎಂದು ಪರಿಗಣಿಸಿದ ಇತಿಹಾಸಕಾರ ಯಾರು ಆ ಥರ ಹೇಳಿತ್ತಂದರೆ ಸತೀಶ್ ಚಂದ್ರ ಅಂತ. 36ನೇ ಪ್ರಶ್ನೆ. ಇನ್ನು 37ನೇ ಪ್ರಶ್ನೆ ನೋಡಿ, ಹೊಂದಿಸಿ ಬರೆಯಿರಿ ಅಂತ ಇದೆ. 37ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2. ಆಯ್ಕೆ 2. ಇನ್ನು 38ನೇ ಪ್ರಶ್ನೆ ಒಂದು ಹೇಳಿಕೆ ರೂಪದಲ್ಲಿದೆ ನೋಡಿ. ಇದು ಈ ಹೇಳಿಕೆಯನ್ನು ಯಾರು ಹೇಳಿದರು ಅಂತ 38ನೇ ಪ್ರಶ್ನೆಗೆ ಫೆರಿಸ್ತಾ ಅನ್ನುವಂಥ ಇತಿಹಾಸಕಾರ ಹೇಳ್ತಾನೆ. 39ನೇ ಪ್ರಶ್ನೆ ನೋಡಿ, 39ನೇ ಪ್ರಶ್ನೆ ಆಯ್ಕೆ 3 ಸರಿಯಾಗುತ್ತೆ. ಆಯ್ಕೆ 3 ಸರಿಯಾಗುತ್ತೆ. ಇನ್ನು 40ನೇ ಪ್ರಶ್ನೆ ನೋಡಿ, ಶಿವಾಜಿಯ ದಿಗ್ವಿಜಯಗಳನ್ನು ಹೊಂದಿಸಿ ಬರೆಯಿರಿ ಅಂತ ಇದೆ. ಇದು ಕೂಡ ಆಯ್ಕೆ 3 ಸರಿಯಾಗುತ್ತೆ. 40ನೇ ಪ್ರಶ್ನೆಗೆ ಆಯ್ಕೆ 3 ಸರಿಯಾಗುತ್ತೆ. ಇನ್ನು 41ನೇ ಪ್ರಶ್ನೆ ಆಯ್ಕೆ 4 ಆಮಿಲ್ ಅಂತೇಳಿ ಇದು ಸರಿಯಾದ ಉತ್ತರ ಆಗುತ್ತೆ. ಇನ್ನು 42ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2. ಎ ಮತ್ತು ಆರ್ಗಳೆರಡೂ ಸರಿ. ಎಗೆ ಸರಿಯಾದ ವಿವರಣೆ ಅಲ್ಲ ಅಂತ ಇದೆಯಲ್ಲ, ಇದು ಸರಿಯಾಗುತ್ತೆ. 42ನೇದಕ್ಕೆ 2. ಇನ್ನು ನೋಡಿ 43ನೇ ಪ್ರಶ್ನೆಗೆ ಆಯ್ಕೆ 1 ಸರಿಯಾಗುತ್ತೆ. ಎ ಮತ್ತು ಆರ್ ಎರಡೂ ಸರಿಯಾಗಿವೆ. ಆರ್ ಎಗೆ ಸರಿಯಾದ ವಿವರಣೆಯಾಗಿದೆ ಅಂತ ಏನಿದೆಯಲ್ಲ, ಇದು ಸರಿಯಾಗುತ್ತೆ. ಇನ್ನು ನೋಡಿ 44ನೇ ಪ್ರಶ್ನೆ. ಈಗ 44ನೇ ಪ್ರಶ್ನೆಗೆ ಆಯ್ಕೆ 4 ಬರ್ಟನ್ ಸ್ಟೈನ್ ಏನಂತ ಇದೆಯಲ್ಲ, ಆಯ್ಕೆ 4 ಇದು ಸರಿಯಾಗುತ್ತೆ ಅಂತ. ಇನ್ನು 45ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗುತ್ತಂದರೆ ಆಯ್ಕೆ 3. 45ನೇ ಪ್ರಶ್ನೆಗೆ ಆಯ್ಕೆ 3 ಸರಿಯಾದ ಉತ್ತರ ಆಗುತ್ತೆ ಅಂತ. 46ನೇ ಪ್ರಶ್ನೆ ನೋಡಿ, 46ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 4. ಆಯ್ಕೆ 4 ಸರಿಯಾದ ಉತ್ತರ. 47ನೇ ಪ್ರಶ್ನೆ ನೋಡಿ. ಈಗ 47ನೇ ಪ್ರಶ್ನೆಗೆ ಆಯ್ಕೆ 1 ಐನ್ ಇ ಅಕ್ಬರಿ ಅಂತೇಳಿ 47ನೇ ಪ್ರಶ್ನೆ. ಇನ್ನು 48ನೇ ಪ್ರಶ್ನೆ ನೋಡಿ, ಆಯ್ಕೆ 3 ಸರಿಯಾಗುತ್ತೆ. 48ನೇ ಪ್ರಶ್ನೆಗೆ ಲಾಹೋರ್ ಅಂತೇಳಿ. ಇನ್ನು 49ನೇ ಪ್ರಶ್ನೆ ಸರಿಯಾದ ಉತ್ತರ, ಮೊಘಲರ ಅವಧಿಯಲ್ಲಿ ಬೃಹತ್ ಸರಕುಗಳ ಸಾಗಾಣಿಕೆಯಲ್ಲಿ ಪರಿಣಿತಿ ಪಡೆದ ವ್ಯಾಪಾರಿ ವರ್ಗಗಳನ್ನು ಹೀಗೆಂದು ಕರೆಯುತ್ತಿದ್ದರು ಅಂತ 49ನೇದು ಆಯ್ಕೆ 1 ಸರಿಯಾದ ಉತ್ತರ. ಬಂಜಾರರು ಅಂತ ಏನು ಹೇಳ್ತೀವಲ್ಲ, ಇದು ಆಯ್ಕೆ 49 1. 50ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 3. 50ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 3. ಅಂದರೆ ಸತ್ನಾಮಿ ಮೊಘಲ್ ಸಾಮ್ರಾಜ್ಯದ ವಿರುದ್ಧ ದಂಗೆ ಎದ್ದಿದ್ದು ಯಾವಾಗ ಅಂದರೆ 1672ರಲ್ಲಿ ಅಂತ. 50ನೇ ಪ್ರಶ್ನೆಗೆ ಆಯ್ಕೆ 3. ಇನ್ನು 51ನೇ ಪ್ರಶ್ನೆ ನೋಡಿ, ಹೊಂದಿಸಿ ಬರೀರಿ ಅಂತ ಇದೆ. 51ನೇ ಪ್ರಶ್ನೆ, ಇದಕ್ಕೆ ಆಯ್ಕೆ 2 ಸರಿಯಾಗುತ್ತೆ ಅಂತ. 51ನೇ ಪ್ರಶ್ನೆಗೆ ಆಯ್ಕೆ 2 ಸರಿಯಾದ ಉತ್ತರ. 52ನೇ ಪ್ರಶ್ನೆ 52ನೇ ಪ್ರಶ್ನೆಗೆ ಆಯ್ಕೆ 3. 52ನೇ ಪ್ರಶ್ನೆಗೆ ಆಯ್ಕೆ 3 ಸರಿಯಾದ ಉತ್ತರ ಆಗುತ್ತೆ. ಇನ್ನು 53ನೇ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಸಿಖ್ ಗುರುಗಳ ಹೆಸರನ್ನು ಕಾಲಾನುಕ್ರಮದಲ್ಲಿ ವಿವರಿಸಿ ಅಂತ ಇದೆ. 53ನೇ ಪ್ರಶ್ನೆಗೆ ಆಯ್ಕೆ 2 ಸರಿಯಾದ ಉತ್ತರ ಆಗುತ್ತೆ. 54ನೇ ಪ್ರಶ್ನೆ 54ನೇ ಪ್ರಶ್ನೆಗೆ ಆಯ್ಕೆ 1 ಸರಿಯಾದ ಉತ್ತರ. 55ನೇ ಪ್ರಶ್ನೆ ಸಂಖ್ಯೆ 55. 55ನೇ ಪ್ರಶ್ನೆಗೆ ಒಂದನೇ ಅಹಮದ್ ಶಾ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಆಯ್ಕೆ 4. ಇನ್ನು ರಾಯಗಢ ಕೋಟೆಯ ಪ್ರಧಾನ ವಾಸ್ತುಶಿಲ್ಪ ಯಾರು ಅಂತ ಕೇಳಿದ್ದಾರೆ. 56ನೇ ಪ್ರಶ್ನೆಗೆ 1 ಹಿರೋಜಿ ಇಂದುಲ್ಕರ್ ಅಂತೇಳಿ. 57ನೇ ಪ್ರಶ್ನೆಗೆ ನೋಡಿ 57 ಆಯ್ಕೆ 2 ಸರಿಯಾದ ಉತ್ತರ ಬರ್ಟನ್ ಸ್ಟೈನ್ ಅಂತ. ಇನ್ನು 58ನೇ ಪ್ರಶ್ನೆ ಜನನ ವ್ಯವಸ್ಥೆ. 58ನೇ ಪ್ರಶ್ನೆ ಇದಕ್ಕೇನು ಅಂದರೆ ಆಯ್ಕೆ 2 ಇದು ಮಹಿಳೆಯರಿಗೆ ಖಾಸಗಿಯಾದ ಪ್ರತ್ಯೇಕ ಸ್ಥಳ ಅಂತೇಳಿ. 59ನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ 3. 59ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 3. ಇನ್ನು 60ನೇ ಪ್ರಶ್ನೆಗೆ ಸರಿಯಾದ ಉತ್ತರ 60ನೇ ಪ್ರಶ್ನೆಗೆ ಆಯ್ಕೆ 2.
ಆಯ್ಕೆ 2 ಸರಿಯಾದ ಉತ್ತರ ಆಗುತ್ತೆ. 61ನೇ ಪ್ರಶ್ನೆಯನ್ನು ನೋಡೋಣ ಆತ್ಮೀಯ ಸ್ಪರ್ಧಾರ್ಥಿಗಳೇ. 61 ಆಯ್ತು. ಈಗ 61ನೇ ಪ್ರಶ್ನೆಗೆ ನಾವು 60ನೇ ಪ್ರಶ್ನೆಗೆ ಆಯ್ಕೆ 2 ನೋಡಿದ್ವಿ. 60ನೇ ಪ್ರಶ್ನೆಗೆ ಆಯ್ಕೆ 2, 61ನೇ ಪ್ರಶ್ನೆಗೆ ಆಯ್ಕೆ 3 ಸರಿಯಾದ ಉತ್ತರ ಆಗುತ್ತೆ. ಇನ್ನು 62ನೇ ಪ್ರಶ್ನೆ, ಭಾರತದಲ್ಲಿ ಇದ್ದ ಕಮಿಯೋತಿ ಪದ್ಧತಿಯ ಅರ್ಥ ಏನು ಅಂತ ಕೇಳಿದ್ದಾರೆ. 62ನೇ ಪ್ರಶ್ನೆಗೆ ಆಯ್ಕೆ 4 ಸರಿಯಾದ ಉತ್ತರ, ಜೀತದಾಳುಗಳು ಅಂತ. 63ನೇ ಪ್ರಶ್ನೆ, 63ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 4, ಕಿರ್ಕಿ ಯುದ್ಧ ಅಂತ ಏನು ಬರುತ್ತಲ್ಲ ಇದು ಸರಿಯಾದ ಉತ್ತರ. ಇನ್ನು 64ನೇದು, ಇಂಡಿಯಾ ಎ ನೇಷನ್ ಇನ್ ದಿ ಮೇಕಿಂಗ್ ಅನ್ನೋ ಕೃತಿಯನ್ನು ಯಾರು ಬರೆದ್ರು ಅಂದರೆ 64. 3ನೇದು 64ನೇ ಪ್ರಶ್ನೆಗೆ SN ಬ್ಯಾನರ್ಜಿ ಅಂತೇನು ಬರುತ್ತಲ್ಲ ಇದು ಸರಿಯಾದ ಉತ್ತರ. 64ನೇ ಪ್ರಶ್ನೆಗೆ 3 ಸರಿಯಾದ ಉತ್ತರ. ಇನ್ನು 65ನೇ ಪ್ರಶ್ನೆಯನ್ನು ಗಮನಿಸಿದರೆ 65ನೇ ಪ್ರಶ್ನೆಗೆ ಆಯ್ಕೆ 1 ಸರಿಯಾದ ಉತ್ತರ ಆಗುತ್ತೆ. ಆಯ್ಕೆ 1 ಸರಿಯಾದ ಉತ್ತರ ಆಗುತ್ತೆ 65ನೇ ಪ್ರಶ್ನೆಗೆ. ಸಾರಿ, ಇಲ್ಲಿದೆ ನೋಡಿ, 65ನೇ ಪ್ರಶ್ನೆಗೆ ಎ ಮತ್ತು ಸಿ ಮಾತ್ರ ಸರಿ ಅಂತ. ಇನ್ನು ನೋಡಿ 66ನೇ ಪ್ರಶ್ನೆ, 66ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಆಯ್ಕೆ 3, 1813 ಅಂತ. ಇನ್ನು 67ನೇ ಪ್ರಶ್ನೆ, 67ನೇ ಪ್ರಶ್ನೆ ಆಯ್ಕೆ 3 ಸರಿಯಾದ ಉತ್ತರ. 67ನೇ ಪ್ರಶ್ನೆಗೆ ಆಯ್ಕೆ 3 ಸರಿಯಾದ ಉತ್ತರ. ಇನ್ನು 68ನೇ ಪ್ರಶ್ನೆಯನ್ನು ಗಮನಿಸಿದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕ್ರೈಸ್ತ ಮಿಷನರಿಗಳ ನಿಷೇಧವನ್ನು ಬ್ರಿಟಿಷ್ ಪಾರ್ಲಿಮೆಂಟ್ ಹಿಂಪಡೆದ ವರ್ಷ ಯಾವುದು ಅಂತೇಳಿ 68ನೇ ಪ್ರಶ್ನೆಗೆ ಇದು ಕೂಡ 1813 ಎ ಆಗುತ್ತೆ ನೋಡಿ ಆನ್ಸರು, ಅದ್ರ 1ನೇ ಆನ್ಸರ್ ಆಗುತ್ತೆ. 69ನೇ ಪ್ರಶ್ನೆಗೆ ಬಾಲಾಜಿ ಬಾಜಿರಾವ್ ಅಂತ ನಾನಾ ಸಾಹೇಬ್ ಎಂದು ಜನಪ್ರಿಯರಾಗಿದ್ದ ಪೇಶ್ವೆ ಯಾರು ಅಂದರೆ 69ನೇ ಪ್ರಶ್ನೆಗೆ 3, ಆಯ್ಕೆ 3 ಸರಿಯಾದ ಉತ್ತರ. ಇನ್ನು 70ನೇ ಪ್ರಶ್ನೆ ನೋಡಿ, 70ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1 ಸರಿಯಾಗುತ್ತೆ ಅಂತ. ಇನ್ನು 71ನೇ ಪ್ರಶ್ನೆಯನ್ನು ಗಮನಿಸಿದರೆ ಆಯ್ಕೆ 4 ಸರಿಯಾಗುತ್ತೆ. 71ನೇ ಪ್ರಶ್ನೆಗೆ ಆಯ್ಕೆ 4 ಸರಿಯಾಗುತ್ತೆ. ಇನ್ನು 72ನೇ ಪ್ರಶ್ನೆ, 72ನೇ ಪ್ರಶ್ನೆಗೆ ಆಯ್ಕೆ 3, 1802 ಅಂತ ಏನಿದೆಯಲ್ಲ ಇದು ಸರಿಯಾಗುತ್ತೆ ಅಂತ. ಶಿಶುಹತ್ಯೆಯನ್ನು ನಿಷೇಧಿಸಿ ಬಂಗಾಳ ರೆಗ್ಯುಲೇಷನ್ ಆ್ಯಕ್ಟನ್ನು ಅಂತಿಮವಾಗಿ ಅಂಗೀಕರಿಸಿದ 1802ರಲ್ಲಿ 72ನೇ ಪ್ರಶ್ನೆಗೆ ಆಯ್ಕೆ 3 ಸರಿಯಾಗುತ್ತೆ. ಇನ್ನು 73ನೇ ಪ್ರಶ್ನೆ, 73ನೇ ಪ್ರಶ್ನೆಗೆ ಚಾರ್ಲ್ಸ್ ವುಡ್ ವರದಿಗಳು ಅಂತೇನಿದೆಯಲ್ಲ ಆಯ್ಕೆ 2 ಇದು ಸರಿಯಾದ ಉತ್ತರ ಆಗುತ್ತೆ. ಇನ್ನು 74ನೇ ಪ್ರಶ್ನೆಯನ್ನು ನೋಡಿ, 1ನೇ ಆಯ್ಕೆ ಸರಿಯಾಗುತ್ತೆ. 74ನೇ ಪ್ರಶ್ನೆಗೆ ಆಯ್ಕೆ 1 ಸರಿ. 75ನೇ ಪ್ರಶ್ನೆಗೆ ಇಲ್ಲಿ ನೋಡಿ 75ನೇ ಪ್ರಶ್ನೆಗೂ ಕೂಡ ಆಯ್ಕೆ 1 ಸರಿಯಾಗುತ್ತೆ. ಇನ್ನು 76ನೇ ಪ್ರಶ್ನೆ, 76ನೇ ಪ್ರಶ್ನೆಗೆ ಆಯ್ಕೆ 2 ಸರಿಯಾಗುತ್ತೆ. 76 ಪ್ರಶ್ನೆ ಸಂಖ್ಯೆ 76 ಆಯ್ಕೆ 2 ಸರಿ ಅಂತ. ಇನ್ನು 77ನೇ ಪ್ರಶ್ನೆ 77 ರಂಪ ಬಂಡಾಯ ನಾಯಕತ್ವ ವಹಿಸಿದವರು ಯಾರು ಮತ್ತು ಅದು ಯಾವಾಗ ಅಂತ ಕೇಳಿದ್ದಾರೆ. 77ನೇದು ಅಲ್ಲೂರಿ ಸೀತಾರಾಮರಾಜು ಅಂತೇನು ಬರುತ್ತಲ್ಲ 77ನೇ ಪ್ರಶ್ನೆ ಅದು ಆಯ್ಕೆ 1 ಸರಿಯಾಗುತ್ತೆ ಅಂತ. ಇನ್ನು 78 ಬಿರ್ಸಾ ಮುಂಡಾ ಯಾರು ಅಂತ ಕೇಳಿದ್ದಾರೆ. 78ನೇದಕ್ಕೆ ಛೋಟಾ ನಾಗಪುರ ಬುಡಕಟ್ಟು ಬಂಡಾಯದ ಒಬ್ಬ ಪ್ರಮುಖ ನಾಯಕ ಆಗಿ ಗುರುತಿಸ್ಕೊಳ್ತಾನೆ ಅಂತ. 78ನೇ ಪ್ರಶ್ನೆಗೆ ಆಯ್ಕೆ 2 ಸರಿಯಾದ ಉತ್ತರ. ಇನ್ನು 79ನೇ ಪ್ರಶ್ನೆ ಇದೆ ನೋಡಿ, 79ನೇ ಪ್ರಶ್ನೆಗೆ ಆಯ್ಕೆ 4, 79ನೇ ಪ್ರಶ್ನೆಗೆ ಆಯ್ಕೆ 4, 1885ರಲ್ಲಿ ಡೆಫ್ರಿನ್ ಆಸ್ಪತ್ರೆಯನ್ನು ಸ್ಥಾಪಿಸಿದ ವರ್ಷ ಇದು. ಆಯ್ಕೆ 4 ಸರಿಯಾದ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 80 ಆಯ್ಕೆ 4 ಅಮೀರ್ ಖುಸ್ರೋ ಅಂತ ಏನು ಬರುತ್ತಲ್ಲ ಇದು ಸರಿಯಾದ ಉತ್ತರ ಆಗುತ್ತೆ 80ನೇ ಪ್ರಶ್ನೆಗೆ. ಇನ್ನು 81ನೇ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 81 ಇದು ಸರಿಯಾದ ಉತ್ತರ 2, 42ನೇ ತಿದ್ದುಪಡಿ. ಪ್ರಶ್ನೆ ಸಂಖ್ಯೆ 82, ಪ್ರಶ್ನೆ ಸಂಖ್ಯೆ 82ಕ್ಕೂ ಮೊರಾರ್ಜಿ ದೇಸಾಯಿ ಅವರ ಕಾಲದಲ್ಲಿ BP ಮಂಡಲ್ ಆಯೋಗ ರಚನೆ ಆಗುತ್ತೆ ಅಂತ, ಅದಕ್ಕೂ ಕೂಡ ಸರಿಯಾದ ಉತ್ತರ 2. ಇನ್ನು 83ನೇ ಪ್ರಶ್ನೆ ನೋಡಿ, ಹೋಮ್ ರೂಲ್ ಚಳವಳಿಯಲ್ಲಿ ಯಾರ್ಯಾರು ಗುರುತಿಸ್ಕೊಳ್ತಾರಪ್ಪ ಅಂದರೆ ಒಂದು ಅನಿ ಬೆಸೆಂಟ್, ಇನ್ನೊಂದು ಕೇಳ್ಕರ್, NC ಕೇಳ್ಕರ್ ಅಂತ. ಇವರಿಬ್ಬರು ಬರಲ್ಲ, ಗೋಖಲೆ ಇಲ್ಲ ಮತ್ತು ಅಹಲ್ಯಾಬಾಯಿ ಹೋಳ್ಕರ್ ಇಲ್ಲ. ಹಾಗಾಗಿ ಎ ಮತ್ತು 1 ಮತ್ತು 3 ಸರಿ ಅಂತ, ಅಂದರೆ ಆಯ್ಕೆ 83ನೇದಕ್ಕೆ ಆಯ್ಕೆ 3 ಸರಿಯಾದ ಉತ್ತರ ಆಗುತ್ತೆ ಅಂತ. ಇನ್ನು ನೋಡಿ
ಈ ಕೆಳಗಿನ ಯಾವ ಗ್ರಾಮೀಣ ನೆಲಗಟ್ಟಿನ ಗಾಂಧಿವಾದಿ ಚಳವಳಿಗಳಾಗಿದ್ವು ಅಂದರೆ ಇವೆರಡೇ ಬರ್ತವೆ, ಖೇಡಾ ಸತ್ಯಾಗ್ರಹ ಮತ್ತು ಚಂಪಾರಣ್. ಇವೆರಡೂ ಬರಲ್ಲ. ಹಾಗಾಗಿ ಇದು ಏನಾಗುತ್ತೆ, ಖೇಡಾ ಮತ್ತು ಚಂಪಾರಣ್ ಅಂದರೆ 2 ಮತ್ತು 3 ಸರಿ ಅಂತ. 2 ಮತ್ತು 3 ಸರಿ. ಆಯ್ಕೆ 1 84ನೇ ಪ್ರಶ್ನೆಗೆ ಆಯ್ಕೆ 1 ಸರಿ. ಇನ್ನು 85ನೇ ಪ್ರಶ್ನೆಯನ್ನು ನೋಡಿ. ಗದ್ದರ್ ಚಳವಳಿಗೆ ಹಿಂಸೆಯ ಮಾರ್ಗವು ಅಪಥ್ಯವಾಗಿರಲಿಲ್ಲ. 85ನೇ ಪ್ರಶ್ನೆಗೆ ಆಯ್ಕೆ 1. ಎರಡೂ ಕೂಡ ಸರಿಯಾಗಿವೆ ಅಂತ ಏನಿದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತೆ. ಆಯ್ಕೆ 1 ಸರಿಯಾದ ಉತ್ತರ ಆಗುತ್ತೆ. ಇನ್ನು 86ನೇ ಪ್ರಶ್ನೆ. 86ನೇ ಪ್ರಶ್ನೆ ಇದಕ್ಕೂ ಕೂಡ ಎರಡೂ ಸರಿಯಾಗಿವೆ ಅಂತ ಆಗುತ್ತೆ. 86ನೇ ಪ್ರಶ್ನೆಗೆ ಎ ಸರಿಯಾದ ಉತ್ತರ ಆಗುತ್ತೆ. 87 ಪ್ರಶ್ನೆ ಸಂಖ್ಯೆ 87 ಇದನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಬರೆದಾಗ 87ನೇ ಪ್ರಶ್ನೆಗೆ ಆಯ್ಕೆ 4 ಸರಿಯಾದ ಉತ್ತರ ಆಗುತ್ತೆ. ನೋಡಿ, ಬಂಗಾಳ ವಿಭಜನೆ, ರೌಲತ್ ಕಾಯ್ದೆ, ಹಿಂದೂ ಸ್ವರಾಜ್ಯ ಪಡೆಯುವ ವೆಲ್ಲೂರು ದಂಗೆ, ಇದನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿದಾಗ 87ನೇ ಪ್ರಶ್ನೆಗೆ 4 ಆಯ್ಕೆ 4 ಸರಿಯಾದ ಉತ್ತರ ಆಗುತ್ತೆ. ಇನ್ನು 88ನೇ ಪ್ರಶ್ನೆ. 88ನೇ ಪ್ರಶ್ನೆಗೆ ಆಯ್ಕೆ 3 ಸರಿಯಾದ ಉತ್ತರ ಆಗುತ್ತೆ. ಇದು ಕೂಡ ಕಾಲಾನುಕ್ರಮದಲ್ಲೇ ಕೇಳಿದ್ದಾರೆ ಅಂತ. ಇನ್ನು 89 ಪ್ರಶ್ನೆ ಸಂಖ್ಯೆ 89 ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2. ಆಯ್ಕೆ 2 ಸರಿಯಾದ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 90 ಈ ಚಳವಳಿಗಳು ಎಲ್ಲಿ ನಡೆದವು ಅಂತ ಈ ಥರ 90ನೇ ಪ್ರಶ್ನೆಗೆ 4ನೇ ಉತ್ತರ ಆಯ್ಕೆ 4 ಸರಿಯಾದ ಉತ್ತರ ಆಗುತ್ತೆ ಅಂತ. ಇನ್ನು ಪ್ರಶ್ನೆ ಸಂಖ್ಯೆ ನೋಡಿ 91 ಟಿಟುಮಿರ್ ಚಳವಳಿಯನ್ನು ಯಾವ ಕಾರಣಕ್ಕಾಗಿ ಸಂಘಟಿಸಲಾಗಿತ್ತು ಅಂತ. ಇದು ಕಂದಾಯ ಅಂದರೆ ಅಲ್ಲಿನ ತೆರಿಗೆ ಸುಲಿಗೆ ಮಾಡ್ತಿದ್ದರ ವಿಚಾರವಾಗಿ ಅದರ ವಿರುದ್ಧವಾಗಿ ಇದನ್ನು ಚಳವಳಿಯನ್ನು ಆರಂಭ ಮಾಡ್ತಾರೆ ಅಂತ. ಅಂದರೆ ಆಯ್ಕೆ 91ನೇ ಪ್ರಶ್ನೆಗೆ ಆಯ್ಕೆ 3 ಸರಿಯಾದ ಉತ್ತರ ಆಗುತ್ತೆ. ಇನ್ನು ಮುಕದ್ದಿಮ ಎನ್ನುವಂಥ ಕೃತಿ ಯಾರ್ದಿದು ಅಂತ ಕೇಳಿದ್ದಾರೆ. ಇದು ಯಾವ ಅರಬ್ ಇತಿಹಾಸಕಾರಂದು ಅಂತ. 92ನೇ ಪ್ರಶ್ನೆಗೆ ಇಲ್ಲಿ ನೋಡ್ರಿ, ಇಬ್ನ ಖಲ್ದೂನ್ ಅಂತ ಏನಿದೆಯಲ್ಲ ಇದು ಸರಿಯಾದ ಉತ್ತರ ಆಗುತ್ತೆ. ಆಯ್ಕೆ 2 ಸರಿಯಾದ ಉತ್ತರ. ಇನ್ನು 93ನೇ ಪ್ರಶ್ನೆ ನೋಡಿ. ಕೆಳಗಿನವುಗಳ ಚರಿತ್ರೆಯಲ್ಲಿ ಪಾಸಿಟಿವಿಸ್ಟ್ ಅಂತೇಳಿ ಯಾರು ಬರ್ತಾರೆ ಅಂದರೆ ಈ 93ನೇ ಪ್ರಶ್ನೆಗೆ ಆಗಸ್ಟ್ ಕಾಮ್ಟೆ. 93ನೇ ಪ್ರಶ್ನೆಗೆ 2ನೇ ಆಯ್ಕೆ ಆಗಸ್ಟ್ ಕಾಮ್ಟೆ ಸರಿಯಾದ ಉತ್ತರ. ಇನ್ನು ನೋಡಿ, ಚರಿತ್ರೆಯ ಮಹಾನ್ ಪುರುಷರ ಜೀವನ ಚರಿತ್ರೆ ಅಂತ ಹೇಳಿದ್ದು ಯಾರು ಅಂದರೆ 94ನೇ ಪ್ರಶ್ನೆಗೆ ಥಾಮಸ್ ಕಾರ್ಲೈಲ್ ಅಂತ. ಇದು ಸರಿಯಾದ ಉತ್ತರ ಆಗುತ್ತೆ. ಇನ್ನು 95ನೇ ಪ್ರಶ್ನೆಗೆ ಇದು ಹೊಂದಿಸಿ ಬರೀರಿ ಅಂತ ಇದೆ. 95ನೇ ಪ್ರಶ್ನೆಗೆ ಆಯ್ಕೆ 4 ಸರಿಯಾಗುತ್ತೆ. ಆಯ್ಕೆ 4 ಸರಿಯಾದ ಉತ್ತರ. ಇನ್ನು ನೋಡಿ 96ನೇ ಪ್ರಶ್ನೆ. ಸಂಶೋಧನೆಯಲ್ಲಿ ಉನ್ನತ ವಿಮರ್ಶೆ ಅಂದರೆ ಯಾವುದು? ಇಂಟರ್ ಕ್ರಿಟಿಸಿಸಮ್ ಅಂತೇನು ಬರುತ್ತಲ್ಲ, ಆಂತರಿಕ ವಿಮರ್ಶೆ ಸರಿಯಾದ ಉತ್ತರ ಆಗುತ್ತೆ. 97ನೇದು ಚರಿತ್ರೆ ಗತ ರಾಜಕೀಯ ಇಂದಿನ ಚರಿತ್ರೆ ಅಂತ ಈ ಥರ ಹೇಳಿದ್ದ್ಯಾರು ಅಂದರೆ 97 ಸರ್ ಜಾನ್ ಸೀಲಿ ಅಂತ. 97ನೇದಕ್ಕೆ ಆಯ್ಕೆ 4 ಸರಿಯಾದ ಉತ್ತರ ಆಗುತ್ತೆ. ಇನ್ನು 98ನೇ ಪ್ರಶ್ನೆ. ದಿ ಸ್ಟೋರಿ ಆಫ್ ಸಿವಿಲೈಸೇಷನ್ ತೊಡಗಿಸಿಕೊಂಡ ಮಹಿಳಾ ಚರಿತ್ರೆಕಾರಿ ಯಾರು ಅಂತ ಕೇಳಿದ್ದಾರೆ. 98ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 4 ಏರಿಲ್ ಡ್ಯೂರ್ಯಾಂಟ್ ಅಂತ ಏನು ಬರುತ್ತಲ್ಲ ಇದು ಸರಿಯಾದ ಉತ್ತರ ಆಗುತ್ತೆ. ಇನ್ನು 99ನೇದು ಸೈಕ್ಲಿಕಲ್ ಥಿಯರಿ ಆಫ್ ಹಿಸ್ಟ್ರಿ, ಇದರ ಪ್ರತಿಪಾದಕರು ಯಾರು ಅಂತ ಇದೆ. ಈ ಆರ್ನಾಲ್ಡ್ ಟಾಯ್ನ್ಬಿ ಅಂತ ಬರುತ್ತಲ್ಲ ಇದು ಸರಿಯಾದ ಉತ್ತರ. ಆಯ್ಕೆ 4 99ನೇ ಪ್ರಶ್ನೆಗೆ ಆಯ್ಕೆ 4 ಸರಿಯಾದ ಉತ್ತರ ಆಗುತ್ತೆ. ಇನ್ನು 100ನೇ ಪ್ರಶ್ನೆ ಇದೆ ನೋಡಿ. ಈ ಪ್ರಶ್ನೆಗೆ 19ನೇ ಆರಂಭಿಕ ವರ್ಷಗಳ ಸ್ಥಾಪನೆಯಾದ ಭಾರತೀಯ ಎಲ್ಲ ಸಂಘಗಳ ಮುಖ್ಯ ಉದ್ದೇಶ ಏನಾಗಿತ್ತು ಅಂದರೆ, ಇಲ್ಲಿ ನೋಡಿ ಆಯ್ಕೆಗಳನ್ನು ಗಮನಿಸಿದರೆ ಸ್ವಲ್ಪ ಗೊಂದಲ ಇದೆ ಇದರಲ್ಲಿ. ಹಾಗಾಗಿ ಇದು ಭೂ ಸುಧಾರಣೆನೂ ಮಾಡ್ತಾಯಿದ್ರು 19ನೇ ಶತಮಾನದ ಆರಂಭಿಕ ಭಾಗದಲ್ಲಿ. ಭೂ ಸುಧಾರಣೆ ಕೂಡ ಒಂದು ಮುಖ್ಯವಾದ ಉದ್ದೇಶ ಆಗಿತ್ತು. ಇನ್ನು 4ನೇದು ಏನಿದೆಯಲ್ಲ ಮತ್ತು ಏನು ಸಾಮಾನ್ಯ ಸಮಾಜ ಸುಧಾರಣೆಗಳು ಇವೆರಡೂ ಕೂಡ ಆಗ್ತವೆ. ಮತ್ತು ಇನ್ನು 4 ಆಪ್ಷನ್ಗಳಲ್ಲಿ ಸ್ವಲ್ಪ ಗೊಂದಲ ಇದೆ. ಹಾಗಾಗಿ ಅವರು ಫೈನಲ್ ಕೀ ಆನ್ಸರನ್ನು ಏನು ಬಿಡ್ತಾರೆ ನೋಡಬೇಕು. ಇಲ್ಲಿವರೆಗೂ ನೀವು 1ರಿಂದ 100ರವರೆಗಿನ ಇತಿಹಾಸದ ಕೆಸೆಟ್ ಪರೀಕ್ಷೆಯ ಇತಿಹಾಸದ ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರ್ಗಳನ್ನು ನೋಡಿದ್ದೀರಿ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ
ಮುಂದೆ ಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳ ಅಗತ್ಯ ಮಾಹಿತಿಯನ್ನು ನಮ್ಮ ಚಾನಲಿಂದ ನಿಮಗೆ ಕೊಡ್ತಾ ಹೋಗ್ತೀವಿ. ಓಕೆ, ಥ್ಯಾಂಕ್ ಯು ಎಲ್ಲರಿಗೂ.